ಈ ಪ್ರಾಕೃತಿಕ ದುರಂತಕ್ಕೆ ಕಾರಣಗಳನ್ನು ಹಲವಾರು ರೀತಿಯಲ್ಲಿ ಬಣ್ಣಿಸಲಾಗ್ತಾ ಇದೆ. ಮನುಷ್ಯ ಮಾಡಿರುವ ಅನಾಹುತಗಳು ಸೇರಿದಂತೆ ತಜ್ಞರ ಪ್ರಕಾರ ಅಲ್ಪಾವಧಿಯಲ್ಲಿ ದಟ್ಟ ಮೋಡಗಳು, ಅದು ಮಳೆ ಬೀಳಬಹುದಾದ ಮೋಡಗಳು ಏರ್ಪಡ್ತಾ ಇದೆ ಮತ್ತು ದಿಢೀರೆಂದು ಮಳೆ ಬೀಳ್ತಾ ಇದೆ. ಈ ಪರಿಸ್ಥಿತಿಯನ್ನು ನಾವು ದೇಶದ ವಿವಿಧ ಭಾಗಗಳಲ್ಲಿ ಮತ್ತು ಪ್ರಪಂಚದ ವಿವಿಧ ಭಾಗಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಕಳೆದ 8-10 ವರ್ಷದಲ್ಲಾಗುತ್ತಿರುವ ಹವಾಮಾನದ ಏರುಪೇರಿನ ಪರಿಣಾಮವಾಗಿ ಎರಡೂ ನೋಡ್ತಾ ಇದ್ದೀವಿ, ರಿವರ್ಸ್ ಆ್ಯಂಡ್ ಒನ್ ಸೈಡ್ದು. ಅಂದರೆ ವಿಪರೀತವಾದ ಮಳೆಯೇ ಸಂಪೂರ್ಣವಾಗಿ 0 ಆಗೋಗ್ತಿರೋದನ್ನು ನೋಡ್ತಾ ಇದ್ದೀವಿ. ಹಿಂದೆಂದೂ ನೋಡದ ರೀತಿಯಲ್ಲಿ ಹೀಟನ್ನು ನೋಡ್ತಾ ಇದ್ದೀವಿ. ಹಿಂದೆಂದೂ ನೋಡದ ರೀತಿಯಲ್ಲಿ ಮಳೆಯನ್ನು ಮತ್ತು ಮಳೆಯ ತೀವ್ರತೆ ಮತ್ತು ಪ್ರಮಾಣ ಅಲ್ಪಾವಧಿಯಲ್ಲಿ ಬರೋದನ್ನು ನೋಡ್ತಾ ಇದ್ದೀವಿ. ಅದರ ಪರಿಣಾಮ ಇಲ್ಲೆಲ್ಲ 2 ವಾರದಿಂದ ಮಳೆ ಆಗಿದೆ, ಭೂಮಿ ತೇವ ಆಗಿದೆ, ಬಹು ಸಹಜವಾಗಿ ಕುಸ್ಕೊಂಡು ಬಂದುಬಿಟ್ಟಿದೆ ಎಲ್ಲನೂ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದಾಗಲಿಕ್ಕೆ ಕಾರಣ ಏನು ಇರಬೇಕು ಅಂತಂದರೆ ಅವ್ರುಗಳು ಅದಕ್ಕೆ ಹಲವಾರು ವೈಜ್ಞಾನಿಕ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಈ ಹಿಂದೆಯೂ ಕೇರಳದಲ್ಲಿ ಇಂತಹದೇ ಪರಿಸ್ಥಿತಿಗಳು ಇದ್ದವು, ಕರಾವಳಿಯಲ್ಲಿ ಇತ್ತು ಇದೆಲ್ಲ ಅಂತ. ಮುಖ್ಯವಾಗಿ ಆಗ್ನೇಯ ಅರಬ್ಬಿ ಸಮುದ್ರದಲ್ಲಿ ಉಷ್ಣಾಂಶ ಹೆಚ್ಚುತ್ತಾ ಇದೆ. ಇದರಿಂದ ಕೇರಳದ ಪ್ರದೇಶಗಳಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ ಅಂತ ಕೂಡ ಅಧ್ಯಯನದಲ್ಲಿ ಮೊದಲೇ ಗೊತ್ತಾಗ್ತಿತ್ತು. ಇದನ್ನು ಹೇಳಿದ್ದೀವಿ ಅಂತ ಹೇಳಿರ್ಬೋದು. ಎಕ್ಸಾಕ್ಟ್ ಸ್ಪಾಟ್ಗಳನ್ನು ಹೇಳಲಿಕ್ಕಾಗಿರಲಿಕ್ಕಿಲ್ಲ ಇವ್ರುಗಳಿಗೆ. ಫಾರ್ ಎಕ್ಸಾಂಪಲ್, ಭಯೋತ್ಪಾದಕರು ದಾಳಿ ಮಾಡುತ್ತಾರೆ ಅಂತ ಬೇಹುಗಾರಿಕೆ ಇಲಾಖೆ ಒಂದು ಜನರಲ್ ಆಗಿ ಒಂದು ರಿಪೋರ್ಟನ್ನು ಒಂದು ಸರ್ಕಾರಕ್ಕೋ ಒಂದು ಇಲಾಖೆಗೋ ಕಳಿಸ್ಕೊಟ್ಬಿಡ್ಬೋದು. ಬಟ್ ಎಕ್ಸಾಕ್ಟ್ಲಿ ಎಲ್ಲಿ ಮಾಡ್ಬೋದು, ಯಾವಾಗ ಮಾಡ್ಬೋದು, ಯಾರು ಎತ್ತ ಏನು ಅನ್ನೋ ನಿರ್ದಿಷ್ಟ ಮಾಹಿತಿಗಳು ಹರಿದು ಬರೋದು ತೀರಾ ವಿರಳ. ಹಾಗೆ ಕೆಲವು ಸರಿ ಪ್ರಕೃತಿ ವಿಕೋಪದ ಅಲರ್ಟ್ಗಳಲ್ಲಿ ದೇರ್ ವಿಲ್ ಬಿ ಸಮ್ ಜನರಲ್ ಅಡ್ವೈಸರೀಸ್ಗಳಾಗಿ ಬಂದುಬಿಟ್ಟಿರುತ್ತವೆ, ಸ್ಪೆಸಿಫಿಕ್ ಆಗಿರಲ್ಲ. ನಂಬರ್ 1. ನಂಬರ್ 2, ಕೆಲವು ಸರಿ ಸ್ಪೆಸಿಫಿಕ್ ಆಗಿ ಬಂದಿದ್ದಾಗಲೂ, ಫಾರ್ ಎಕ್ಸಾಂಪಲ್ ಟೇಕ್ ಚುರಲ್ಮಾಲ ನಗರ ಪಟ್ಟಣವನ್ನು 400 ಕುಟುಂಬಗಳು ಅಥವಾ 600,000 ಕುಟುಂಬಗಳಿರೋವನ್ನ ಅಲ್ಲಿಂದ ಹೊರಗೆ ತರೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಜನನೂ ಒಪ್ಪಬೇಕು. ಇಟ್ಸ್ ನಾಟ್ ಈಸಿ. ಅತ್ಯಂತ ಬುದ್ಧಿವಂತರು, ವಿದ್ಯಾವಂತರು ಇರಬಹುದಾದ ಅಮೆರಿಕದಂಥ ದೇಶದಲ್ಲಿ ಇದೇ ರೀತಿಯ ಫ್ಲಡ್ಗಳಾದಾಗ ಅಲ್ಲಿಯ ಆಡಳಿತಗಳು ನೀವೆಲ್ಲ ಆಚೆ ಬನ್ನಿ, ನಾವು ಬರಲ್ಲ, ಇಲ್ಲೇ ಇರ್ತೀವಿ, ಸತ್ರು ಪರವಾಗಿಲ್ಲ ಅಂತ ಉಳ್ಕೊಡ್ರೋದನ್ನ ನಾನು ನೋಡಿದ್ದೀನಿ ದೃಶ್ಯಗಳನ್ನ. ಹಾಗೆ ನಮ್ಮ ಜನನೂ ಹಾಗೇ ಇರ್ತಾರೆ ಕೆಲವು ಸರಿ. ಏನೋ ಸದ್ಯಕ್ಕಿದಾಗಿದೆ, ಹವಾಮಾನ ಏರ್ಪೇರ್ ಆಗಿಲ್ಲ ಈಗಲೂ ಅಂತ ಅಂದ್ಕೊಂಡಿದ್ರೆ ಅದು ಅವ್ರವ್ರ ಇಷ್ಟ. ಎಸ್, ಕೇರಳ ದುರಂತ ಕರ್ನಾಟಕವನ್ನು ಎಚ್ಚರಗೊಳಿಸುವಂತೆ ಮಾಡ್ತಾ ಇದೆ. ಕರ್ನಾಟಕದಲ್ಲೂ ಭೂಕುಸಿತ ಆಗಬಹುದಾದ ಪ್ರದೇಶಗಳ ಪಟ್ಟಿಯನ್ನ ಭೂಕುಸಿತ ತಡೆ ಸಮಿತಿ ಸರ್ಕಾರಕ್ಕೆ ಸಲ್ಲಿಸಿದೆ. ಇದರ ಪ್ರಕಾರ ರಾಜ್ಯದ 8 ಜಿಲ್ಲೆಗಳ 29 ತಾಲೂಕುಗಳು ಅಪಾಯದ ಅಂಚಿನಲ್ಲಿವೆ. ಈ ತಾಲೂಕುಗಳ ಹೆಸರನ್ನು ಹೇಳಿದ ತಕ್ಷಣ ತಾಲೂಕಲ್ಲಿ ಇರೋರೆಲ್ಲ ನಾಳೆಯಿಂದ ಗಾಬರಿ ಆಗ್ಬಿಟ್ಟು ಸಾಮಾನೆಲ್ಲ ಕಟ್ಕೊಂಡ್ಬಿಟ್ಟು ಹೊರಟ್ಬಿಡಿ ಅಂತ ಅಲ್ಲ. ಸ್ಥಳೀಯ ಆಡಳಿತಗಳು ಏನು ಮುನ್ನೆಚ್ಚರಿಕೆಗಳನ್ನು ಅವ್ರು ತೆಗೆದುಕೊಳ್ಳಬಹುದು ಅನ್ನೋದನ್ನು ಹೇಳಬೇಕು. ಬಟ್ ಪಾಸಿಬಲ್ ಡೇಂಜರ್ ಝೋನ್ಸ್ ಅಲ್ಲಿ ಇವೇ ಈ ತಾಲೂಕುಗಳು ಅಂತ ಗುರುತಿಸ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಪಾಸಿಬಲಿ ಇಂಥ ಬಹುಶಃ ಅತಿ ಹೆಚ್ಚು ಸಾಧ್ಯತೆಗಳು ಅಂತ ಇಟ್ಕೋಬೇಕು. ಭೂಕಂಪವಾಗುವ ಪ್ರದೇಶಗಳು, ಸೆಸ್ಮಿಕ್ ಝೋನ್ ಅಂತ ಐಡೆಂಟಿಫೈ ಮಾಡ್ತಾರೆ ವಿಜ್ಞಾನಿಗಳು. ಹಾಗೆಂದ ಮಾತ್ರಕ್ಕೆ ಅಲ್ಲಿ ಪದೇ ಆಗ್ತಾನೆ ಇರುತ್ತೆ, ದಿನ ಬೆಳಗಾದ್ರೆ ಬೇರೆ ಕೆಲಸವೇ ಇಲ್ಲ ಅಂತ ಅಲ್ಲ ಅದು. ಬಟ್ ದ ಲೈಕ್ಲಿಹುಡ್ ಹೆಚ್ಚಿದೆ ಇಲ್ಲಿ ಅನ್ನೋದು ಅದೇ ಥರ ಇಲ್ಲೂವೆ ಇಲ್ಲಿ ಸಾಧ್ಯತೆಗಳಿದೆ ಅಂತ. ದಿನ ಬೆಳಗಾದ್ರಲ್ಲಿ ಬೀಳ್ತಾ ಇರ್ತೀನಿ ಅಂತಲ್ಲ, ಯಾರು ಆ ರೀತಿ ಗಾಬರಿ ಆಗಬೇಕಾಗಲ್ಲ. ದಕ್ಷಿಣ ಕನ್ನಡದಲ್ಲಿ ಉತ್ತರ ಕನ್ನಡದಲ್ಲಿ ಅಂಕೋಲಾ, ಹೊನ್ನಾವರ, ಕಾರವಾರ, ಕುಮಟಾ, ಸಿದ್ದಾಪುರ, ಶಿರ್ಸಿ, ಜೋಯಿಡಾ, ಯಲ್ಲಾಪುರ, ಭಟ್ಕಳ ಇನ್ನೇನು ಉಳ್ಕೊಂಡಿದೆ ಅಲ್ಲಿ? ಆ ತಾಲೂಕು, ಆ ಡಿಸ್ಟ್ರಿಕ್ಟ್ ಅಲ್ಲಿ ಇನ್ನೇನು ಉಳ್ಕೊಂಡಿದೆ? ಏನೂ ಕಾಣಿಸ್ತಾ ಇಲ್ಲ ನನಗೆ, ಏನು ಭಾಗ್ಯ ಏನು ಉಳ್ಕೊಂಡಿಲ್ಲ ಅಲ್ಲಿ. ಭಟ್ಕಳದಿಂದ ಮೇಲಿಂದ ಕಾರವಾರದವರೆಗೂ ಬಂದಾಗಿದೆ, ಘಟ್ಟದಿಂದ ಕೆಳಕ್ಕೆ. ಘಟ್ಟದಿಂದ ಮೇಲಕ್ಕೆ ಹೋದ್ರೆ ಸಿರ್ಸಿ, ಇದು ಯಲ್ಲಾಪುರ ಎಲ್ಲ ತಂದಾಗಿದೆ. ಇನ್ನೇನಿದೆ ಅಲ್ಲಿ ಬಾಕಿ? ದಕ್ಷಿಣ ಕನ್ನಡದಲ್ಲಿ ಬೆಳ್ತಂಗಡಿ, ಬಂಟ್ವಾಳ, ಮಂಗಳೂರು, ಕಡಬ, ಸುಳ್ಯ, ಪುತ್ತೂರು ಅಲ್ಲೂ ಅಷ್ಟೇ. ಉಡುಪಿನಲ್ಲಿ ಹೆಬ್ರಿ, ಬೈಂದೂರು, ಕಾರ್ಕಳ, ಕುಂದಾಪುರ ಅಲ್ಲೂ ಅಷ್ಟೇ. ಸೊ 3 ಜಿಲ್ಲೆ ಇಟ್ಕೊಳ್ಳಿ ಹಂಗಾರೆ. ಚಿಕ್ಕಮಗಳೂರು, ಮೂಡಿಗೆರೆ, ನರಸಿಂಹರಾಜಪುರ, ಶೃಂಗೇರಿ. ಕೊಡಗುನಲ್ಲಿ ಮಡಿಕೇರಿ, ಸೋಮಾರಪೇಟೆ, ವಿರಾಜಪೇಟೆ. ಇನ್ನು ಉಳ್ಕೊಂಡಿದ್ದೇನಲ್ಲಿ ಅದು ಅಷ್ಟೇ ಇಡೀ ಡಿಸ್ಟ್ರಿಕ್ಟ್. ಶಿವಮೊಗ್ಗದಲ್ಲಿ ಹೊಸನಗರ, ಸಾಗರ, ತೀರ್ಥಹಳ್ಳಿ ಅಂತ ಹೇಳ್ತಿದ್ದಾರೆ. ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ ವಿಲ್ ಹ್ಯಾವ್ ಟು ಡೂ ಇಟ್ ಅಷ್ಟೇ. ಅಲ್ಲಿ ಜನಕ್ಕೆ ಹೋಗಿ ಸ್ವಲ್ಪ ಎಚ್ಚರಿಕೆಗಳಿಂದ ಇರಬೇಕು, ಮಾಡಬೇಕು ಅನ್ನೋದು ಅಂತ. ಕೆಲವು ಸರಿ ಗುಡ್ಡ ಕುಸಿತ ಪ್ರಮಾಣ ಈಗ ಅಲ್ಲಾಗಿರೋಂಗೆ ಕೇರಳದ ಚುರುಲ್ಮಲ ಆಗಿದೆ. ಅದು ಊರಿನ ಪಕ್ಕದಲ್ಲಿರುವ ನದಿ ಉಕ್ಕಿ ಬಂದಿರುವುದಲ್ಲ. ಊರಿನ ಪಕ್ಕದಲ್ಲಿ ನದಿ ಹೋಗ್ತಾ ಇತ್ತು, ಬಾಯಿಗೆ ಬಂದಂಗೆ ಮಳೆ ಬಂದ್ಬಿಡ್ತು, ದಬಾರ್ ಅಂತ ಅದು ಉಕ್ಕಿ ಹೊರಗೆ ಬಂದ್ಬಿಡ್ತು, ಎಲ್ಲರೂ ಕೊಚ್ಕೊಂಡು ಹೋದ್ರು ಅಲ್ಲ. ಎಲ್ಲೋ ದೂರದಲ್ಲಿ ಆದ ಗುಡ್ಡ ಕುಸಿತಕ್ಕೆ ವಿಪರೀತ ಮಳೆಯಿಂದ ನೀರು ಮಿಕ್ಸ್ ಆಗಿ
ಆ ಕೆಸರು ಹರಿದು ಬಂದಿರುವ ರಭಸಕ್ಕೆ ಎಗರೋಗಿರೋದು ಈ ಹಳ್ಳಿ ಈಗ. ಚುರುಳ್ಮಾಲ. ಹಾಗಾಗಿ ಪ್ರಕೃತಿ ವಿಕೋಪಗಳು ಎಕ್ಸಾಕ್ಟ್ಲಿ ಹಿಂಗೆ ನಡೆಯತ್ವೆ ಅಂತ ಅಂದಾಜು ಹೇಳೋದು ಕಷ್ಟ. ಎಸ್, ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ಪರಿಣಾಮ KRS ಕಬಿನಿಗೆ ಬಂದಿದೆ. ಈಗ ಒಂದು ದೃಶ್ಯ ತೋರಿಸ್ತೀನಿ. ಬೆಂಗಳೂರಿನಿಂದ ಮೈಸೂರಿಗೆ ಹಳೆ ರಸ್ತೆಯಲ್ಲಿ ಹೋಗುವವರೆಲ್ಲರಿಗೂ ಕಣ್ಣಿಗೆ ಕಟ್ಟಬಹುದಾದ ದೃಶ್ಯ ಇದು. ಸಾಮಾನ್ಯವಾಗಿ ಶ್ರೀರಂಗಪಟ್ಟಣದ ಹತ್ರ ಹೋದಾಗ ಬಹಳ ಜನ ಕಾಯಿನ್ ಎಸೆಯೋದು ಅಥವಾ ಏನೋ ರಾಮ ಅಂತ ಬರೆದಿರೋ ಪುಸ್ತಕ ಎಸ್ಬಿಡೋದು ನದಿ ಒಳಕ್ಕೆ, ಇವೆಲ್ಲ ಮಾಡ್ತಾರೆ. ಆಗ ಅಲ್ಲಿ ಗಮನಿಸಬೇಕು, ನೀವು ಎಸಿತಾ ಇದ್ದ ಡ್ಯಾಮಿಂದ ಆಪೋಸಿಟ್ ಸೈಡಲ್ಲಿ ಇನ್ನೊಂದು ಕಡೆಯಲ್ಲಿ ಒಂದು ಹಳೇ ಬ್ರಿಡ್ಜ್ ಇದೆ, ವೆಲೆಸ್ಲಿ ಬ್ರಿಡ್ಜು. ಆ ಬ್ರಿಡ್ಜು ಈಗ ಮುಳುಗಿರುವ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ವೆರಿ ರೇರ್ ಸೈಟ್ ಇದು, ಸೀನ್ ಇದು. ನೀವು ನೋಡ್ತಾ ಇದ್ದೀರಿ ವೆಲೆಸ್ಲಿ ಬ್ರಿಡ್ಜು. ಹಳೆ ಬ್ರಿಡ್ಜಿಂದ ಕಾಣುತ್ತೆ ಇದು. ಇದು ಹೊಸ ಬ್ರಿಡ್ಜ್ ಅಲ್ಲ, ಮತ್ತು ಅತಿ ಹೊಸದಾದ ಈಗ ಹೆದ್ದಾರಿ ಮಾಡಿದಾರಲ್ಲ ಆ ಬ್ರಿಡ್ಜ್ ಅಲ್ಲ ಇದು. ಇದು ಹಳೆ ಬ್ರಿಡ್ಜು ಮುಳುಗಿಬಿಟ್ಟಿದೆ, ಈಗ ಮುಳುಗಿದೆ, ಹೆಚ್ಚು ಕಡಿಮೆ ಮುಳುಗೋಗ್ಬಿಟ್ಟಿದೆ, ಇನ್ನೇನು ಬಾಕಿ ಇದ್ದಂಗಿಲ್ಲ ಅಲ್ಲಿ. ಆ ದೃಶ್ಯವನ್ನು ತೋರಿಸಿ. KRS ಅಲ್ಲಿ ಇದಕ್ಕೆ ಕಾರಣ 1,72,000 ಕ್ಯೂಸೆಕ್ ನೀರನ್ನು ಹೊರಗೆ ಬಿಟ್ಬಿಟ್ಟಿದ್ದಾರೆ. ನಾಳೆಗೆ ಸುಮಾರು 2 ಲಕ್ಷ ಬಿಡಬಹುದು ಎಂಬ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ನಾನು ಕೇಳ್ಕೊಂಡಿರೋ ಪ್ರಕಾರದಲ್ಲಿ, ಇಫ್ ಐ ಆಮ್ ರೈಟ್, ನಾನು ಸರಿ ಇದ್ದರೆ KRS ಅಲ್ಲಿ ಇಲ್ಲಿವರೆಗೆ 2,15,000 ಕ್ಯೂಸೆಕ್ ಬಿಟ್ಟಿರೋದೇ ಅತಿ ಹೆಚ್ಚು ಅಂತ ಹೇಳ್ತಾರೆ ಇಲ್ಲಿವರೆಗೆ. ನನ್ನ ಸರಿ ಇದ್ದರೆ ಬಂದಿರೋ ಮಾಹಿತಿ 2,15,000 20,000 ಬಿಟ್ಟಿರೋದೇ ಜಾಸ್ತಿ, ಅತಿ ಅಂತ ಹೇಳ್ತಾರೆ. ಪ್ಲಸ್ KRSನಿಂದ 3.5 ಲಕ್ಷ ಕ್ಯೂಸೆಕ್ವರೆಗೂ ನೀರನ್ನು ಬಿಡಬಹುದು ಅಂತ ಹೇಳ್ತಾರೆ ತಜ್ಞರು. ಅಲ್ಲಿವರೆಗೂ ಬಿಡ್ಬೋದು ನಾವು ಅಂತ. ಅದು ದಾಟಿದ್ರೆ ಏನು ಸಾರ್ ಅಂದರೆ ಡ್ಯಾಮ್ ಮೇಲೆ ಹೋಗುತ್ತೆ ನೀರು ಅಂತ ಅಷ್ಟೇ. ಅದು ಕತೆ ಆವಾಗ ಅಲ್ಲ, ನನಗೆ ಇರಬೇಕದು ಮೋಸ್ಟ್ಲಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಆ ಕಡೆ ಕಬಿನಿಯಿಂದ ಕೂಡ ಒಂದು 50,000-60,000 ಬಿಡ್ತಾ ಇದ್ದಾರೆ. ಹಾಗಾಗಿ ಅಲ್ಲೂ ಕೆಳಗಡೆ ಬರ್ತಿದ್ದಂಗೆ ನಂಜನಗೂಡು ಈ ಭಾಗಗಳಲ್ಲೆಲ್ಲ ವಿಪರೀತವಾದ ಫ್ಲಡ್ಸು ಸ್ಟಾರ್ಟ್ ಆಗೋಗಿದೆ, ಪ್ರಾಬ್ಲಮ್ ಆಗಿದೆ. ಮೈಸೂರು ಊಟಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಒಂದು 3-4 ಅಡಿ ನೀರು ಬಂದು ನಿಂತುಬಿಟ್ಟಿದೆ. ಹಾಗಾಗಿ ಅದನ್ನು ಬಂದ್ ಮಾಡ್ತಾ ಇದ್ದಾರೆ, ರೋಡನ್ನು ಯಾರೋ ಹೋಗಿ ಕೂಡದಲ್ಲಿಗೆ ಅಂತ. ಮೆಟ್ಟೂರು ಡ್ಯಾಮ್ ಫುಲ್ ಆಗಿದೆ. ಫುಲ್ ಆಗಿದೆ, ಇನ್ನೇನಾಗುತ್ತೆ, 2 ಮೆಟ್ಟೂರು ಡ್ಯಾಮ್ ಫುಲ್ ಆಗಬೇಕೀಗ ನಮ್ಮ ಪ್ರಕಾರದಲ್ಲಿ. ಎಸ್, ನೆಕ್ಸ್ಟ್. ಇನ್ನು ಕೇರಳದ ಜೊತೆಗೆ ರಾಜ್ಯದ ಕರಾವಳಿ ಭಾಗದಲ್ಲಿಯೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ನೇತ್ರಾವತಿ ನದಿ ಅಪಾಯದ ಮಟ್ಟ ಮೀರಿದೆ, ತಗ್ಗು ಪ್ರದೇಶಗಳನ್ನು ಆವರಿಸ್ತಾ ಇದೆ. ಬಂಟ್ವಾಳದ ಬಡ್ಡಕಟ್ಟೆಯಲ್ಲಿ ಮನೆ ಅಂಗಡಿಗಳಿಗೆ ನೀರು ನುಗ್ಗಿದೆ. ಬಂಟ್ವಾಳದ ಜಕ್ರಿಬೆಟ್ಟು ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ಕ್ಷೇತ್ರದಲ್ಲಿ ಕುಮಾರಧಾರ ಮತ್ತು ನೇತ್ರಾವತಿ ನದಿಗಳ ಸಂಗಮವಾಗಿದೆ. ಉಪ್ಪಿನಂಗಡಿಯ ತಗ್ಗು ಪ್ರದೇಶಗಳಿಗೂ ಕೂಡ ನದಿ ನೀರು ನುಗ್ಗಿದೆ. ಬಂಟ್ವಾಳದ ಅಂಚಿಕಟ್ಟೆ ಬಳಿ ಭಾರಿ ಮಳೆ ಕಾರಣ ಬ್ಯಾರಿಕೇಡ್ ಗಮನಿಸದೆ ಕಾರೊಂದು ಪಲ್ಟಿಯಾಗ್ಬಿಟ್ಟಿದೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದವರು ಸಣ್ಣ ಪುಟ್ಟ ಗಾಯದಿಂದ ಪಾರಾಗಿದ್ದಾರೆ. ರಸ್ತೆಯಲ್ಲಿ ಗುಡ್ಡ ಕುಸಿತ ಆಗ್ತಾ ಇರೋದ್ರಿಂದ ಬ್ಯಾರಿಕೇಡ್ ಅನ್ನು ಅಳವಡಿಸಲಾಗಿತ್ತು. ನೆರೆಪೀಡಿತ ಪ್ರದೇಶಗಳಲ್ಲಿ ವಿಪಕ್ಷ ನಾಯಕ ಅಶೋಕ್ ಪರಿಶೀಲನೆಯನ್ನು ನಡೆಸಿದ್ದಾರೆ. ಶಿರೂರು ಗುಡ್ಡ ಕುಸಿತ ದುರಂತ ನಡೆದ 15 ದಿನಗಳ ಬಳಿಕ ಅಂಕೋಲಾ ಕುಮಟಾ ಹೈವೇ ಸಂಚಾರ ಮುಕ್ತವಾಗಿದೆ. ಉಡುಪಿಯ ಪಡುಬಿದ್ರೆಯಲ್ಲಿ ಕಡಲಿನ ಅಬ್ಬರಕ್ಕೆ ಬೀಚ್ ರೋಡ್ ಅರ್ಧದಷ್ಟು ಕೊಚ್ಚಿ ಹೋಗಿದೆ. ಮೀನುಗಾರಿಕಾ ಶೆಡ್, ತೆಂಗಿನ ಮರಗಳು ಸಮುದ್ರ ಪಾಲಾಗಿದೆ. ಜನ ಓಡಾಡೋದಕ್ಕೆ ಕಷ್ಟವಾಗಿದೆ.